ಗುಡಿ ಪಾಡ್ವಾ ಮಹಾರಾಷ್ಟ್ರದಲ್ಲಿ ಆಚರಿಸುವಂತಹ ಒಂದು ಆಚರಣೆ. ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವೋ ಅದೇ ರೀತಿ ಗುಡಿ ಪಾಡ್ವಾ ಮಹಾರಾಷ್ಟ್ರ, ಗೋವಾ ಮತ್ತು ದಮನ್ ಅನ್ನುವಂಥ ಸ್ಥಳಗಳಲ್ಲಿ ಆಚರಣೆ ಮಾಡ್ತಾರೆ. ಬಹಳಷ್ಟು ಸ್ಪೆಷಲ್ ಆಗಿದೆ. ಯಾಕಂದರೆ ಈ ಆಚರಣೆ ನಾನು ಮೊದಲ ಬಾರಿ ನೋಡ್ತಾ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಬಂದು, ಮುಂಬೈಯಲ್ಲಿ ಬಂದು. ನಮ್ಮ ಆಫೀಸಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ ಅದೆಲ್ಲ ವಿಡಿಯೋ ನಾನು ತೋರಿಸ್ತೀನಿ ನಿಮಗೆ. ನೀವೇ ನೋಡ್ತಾ ಇದ್ದೀರಾ ಇಲ್ಲೇ. ಜೊತೆಗೆ ಈ ಆಚರಣೆ ಹೇಗೆ ಅಂದರೆ, ಗುಡಿ ಅಂತ ಹೇಳಿದ್ರೆ ಧ್ವಜ, ಅದಕ್ಕೆ ಗುಡಿ ಅಂತ ಹೇಳ್ತಾರೆ. ಧ್ವಜವನ್ನು ಹಾಕಿ ಅದಕ್ಕೆ ಸೀರೆ ಅಥವಾ ಧೋತಿ ಇರುತ್ತಲ್ಲ, ಅದರ ಒಂದು ಅಥವಾ ರೇಷ್ಮೆಯ ಯಾವುದೇ ಒಂದು ಬಟ್ಟೆಯಲ್ಲಿ ಚಂದ ಅಲಂಕಾರ ಮಾಡಿರ್ತಾರೆ ಧ್ವಜದ ಥರ. ಅಂದರೆ ನಮ್ಮ ಬಾವುಟದ ಥರ ಅಲ್ಲ, ಸ್ವಲ್ಪ ಧ್ವಜದ ಥರ ಹಾಕಿರ್ತಾರೆ. ಅದಾದ ನಂತರ ಕಲಶ ಇರುತ್ತಲ್ಲ, ಅದು ತಾಮ್ರದಾಗಿರ್ಬಹುದು ಅಥವಾ ಅವರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಕಲಶ ಇರುತ್ತಲ್ಲ, ಆ ಕಲಶವನ್ನು ಅದಕ್ಕೆ ಮಗ್ಚಿ ಹಾಕ್ತಾರೆ. ಅದು ಡಿಸೈನ್ ನಾನು ನಿಮಗೆ ತೋರಿಸ್ತೀನಿ, ನೋಡಬಹುದು. ಅದು ಧ್ವಜ ಇರುತ್ತೆ. ಜೊತೆಗೆ ಹೂವು, ಬೇವಿನ ಎಲೆ, ಮಾವಿನ ಎಲೆ, ಸಣ್ಣ ಕಲಶ ಇದೆಲ್ಲವನ್ನ ಇಟ್ಟು ಅಲಂಕಾರ ಮಾಡ್ತಾರೆ. ಈ ಸಕ್ಕರೆ ಕಲ್ಲು ಕಲ್ ಸಕ್ಕರೆ ಇದೆಲ್ಲವನ್ನ ಇಟ್ಟು ಅಲಂಕಾರ ಮಾಡ್ತಾರೆ. ಅದರ ಜೊತೆಗೆ ಏನು ವಿಶೇಷತೆ ಅಂದರೆ, ಬಣ್ಣ ಬಣ್ಣದ ವಿಶೇಷವಾಗಿರುವಂತಹ ರಂಗೋಲಿಗಳನ್ನು ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ರಂಗೋಲಿಗಳು. ಹೇಗಿರುತ್ತೆ ಅಂದರೆ, ಧ್ವಜ ಆಗಿರಬಹುದು, ಅದರ ರಂಗೋಲಿ, ಅದನ್ನು ಬರೆದಿರುವಂಥದ್ದು, ಹೂಗಳನ್ನು ಹಾಕಿ ರಂಗೋಲಿ ಮಾಡಿರುವಂಥದ್ದು, ಇದೆಲ್ಲ ವಿನೂತನವಾಗಿ ಚೆನ್ನಾಗಿರುವಂತಹ ಗುಡಿ ಏನಿರುತ್ತೆ ಅದು ತಯಾರಾಗುತ್ತೆ. ಅದರ ಪಾಡ್ವ ಅಂತ ಹೇಳಿದರೆ ಅದು ಅಮಾವಾಸ್ಯೆಯ ಮರುದಿನ ಬರುವಂತಹ ದಿನಕ್ಕೆ ಪಾಡ್ವ ಅಂತ ಹೇಳ್ತಾರಂತೆ. ನಿಮಗೆ ಸರಿಯಾಗಿ ಗೊತ್ತಿದ್ರೆ ಅದನ್ನು ಹೇಳಬಹುದು, ಕಮೆಂಟ್ ಕೂಡ ಮಾಡಬಹುದು. ಬಟ್ ಅದನ್ನು ಪಾಡ್ವ ಅಂತ ಹೇಳ್ತಾರೆ. ನಮ್ಮಲ್ಲಿ ಯುಗಾದಿ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಅದೇ ರೀತಿ ಇವರು ಕೂಡ ಈ ಒಂದು ಗುಡಿ ಪಾಡ್ವವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಈಗ ನಮ್ಮಲ್ಲಿ ಯುಗಾದಿ ಅಂತ ಆಯಿತು. ಈಗ ಬೇರೆ ಬೇರೆ ಕಡೆಗಳಲ್ಲಿ ನಾನು ಹೇಳ್ತೀನಿ. ಸಿಂಧಿ ಪ್ರದೇಶದಲ್ಲಿ ಚೇತಿ ಚಂದ್ ಅಂತ ಹೇಳ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ನವ್ರೆ ಅಂತ ಹೇಳ್ತಾರೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದಲ್ಲಿ ಪಹೇಲಾ ಬೈಕಾನ್ ಅಂತ ಹೇಳ್ತಾರೆ. ತಮಿಳುನಾಡಲ್ಲಿ ಪುತಂಡು ಅಂತ ಹೇಳ್ತಾರೆ. ಪಂಜಾಬಲ್ಲಿ ವೈಶಾಖಿ ಅಥವಾ ಬೈಸಾಖಿ ಅಂತ ಹೇಳ್ತಾರೆ. ಕೇರಳದಲ್ಲಿ ವಿಶು ಅಂತ ಹೇಳ್ತಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಯುಗಾದಿ ಅಂತ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಸೆಲೆಬ್ರೇಷನ್ಗಳು ಬೇರೆ ಬೇರೆ ಹೆಸರಲ್ಲಿ ಹೊಸ ವರ್ಷ ಆಗುತ್ತೆ. ಅಂದರೆ ನಮ್ಮ ಹೊಸ ವರ್ಷಗಳು ವಸಂತ ಕಾಲ ಬಂದಾಗ, ಚೈತ್ರ ಮಾಸ ಬಂದಾಗ ಹೊಸ ವರ್ಷವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀವಲ್ಲ, ಪ್ರತಿಯೊಂದು ಕಡೆಯೂ ಹೊಸ ವರ್ಷ ಇರುತ್ತೆ. ಈಗ ನಮ್ಮ ಯುಗಾದಿಗೆ ಹೇಗೆ ಹೊಸ ವರ್ಷ ಆಗುತ್ತೆ ನೋಡಿ, ಎಲ್ಲವೂ ಹೊಸತು. ಅದು ಪ್ರಕೃತಿಯಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ಹೊಸತನ. ಅದು ವೆದರ್ ಇರಬಹುದು, ಅದು ಕೂಡ ಹೊಸತನದಲ್ಲಿ ಇರುತ್ತಲ್ಲ. ಸೊ ಅದಕ್ಕೆ ಹೊಸ ವರ್ಷವಾಗಿ ನಾವು ಆಚರಣೆ ಮಾಡ್ತೀವಿ ನಮ್ಮ ಹಿಂದೂ ಆಚರಣೆಗಳ ಪ್ರಕಾರ. ಹಾಗೆ ನಮ್ಮ ಆಚರಣೆ ಇವತ್ತು ಮುಂಬೈಯಲ್ಲಾಗಿರೋದು ನಂಗೆ ತುಂಬಾ ಖುಷಿ ಇದೆ. ಜೊತೆಗೆ ಅವರು ಸ್ವೀಟ್ಗಳನ್ನು ಹಂಚಿದ್ರು. ಒಂದು ಡಬ್ಬ ಕೊಟ್ಟರು ನಮಗೆ. ಅದರಲ್ಲಿ ಡೋಕ್ಲಾ ಅಂತ ಒಂದು ತಿಂಡಿ, ಆಮೇಲೆ ಸಮೋಸ, ಒಂದು ಲಡ್ಡು, ಮತ್ತೊಂದು ಸ್ವೀಟು, ಜ್ಯೂಸ್, ಮತ್ತು ಪೂರನ್ ಪೋಳಿ ಅಂದರೆ ನಮ್ಮಲ್ಲಿ ಏನು ಹೇಳ್ತಾರೆ, ಹೋಳಿಗೆ, ನಮ್ಮ ಹೋಳಿಗೆ ಇದೆಯಲ್ಲ, ಹೋಳಿಗೆ ಕೂಡ ಇತ್ತು. ಇದೆಲ್ಲ ವಿಶೇಷತೆ. ಬಹಳಷ್ಟು ವಿನೂತನವಾಗಿರುವಂಥ ಗುಡಿ ಪಾಡ್ವದ ಬಗ್ಗೆ ನಂಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ಹೇಳಿದ್ದೇನೆ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ. ಮನೆಗಳಲ್ಲಿ ಗುಡಿ ಇಡ್ತಾರಂತೆ. ಜೊತೆಗೆ ವಿಶೇಷ ಏನು ಗೊತ್ತಾ, ಯಾರ ಗುಡಿ ಇದೆಯಲ್ಲ ತುಂಬ ಎತ್ತರ ಹೋಗುತ್ತೋ ಕಾಂಪಿಟೇಷನಲ್ಲಿ ಗುಡಿ ಇಡ್ತಾರಂತೆ. ನನ್ನ ಗುಡಿ ಎತ್ತರಕ್ಕೆ ಹೋಗಬೇಕು ಅಂತ, ನನ್ನ ಗುಡಿ ಅದಕ್ಕಿಂತ ಎತ್ತರಕ್ಕೆ ಇಡಬೇಕು ಅಂತ. ಅಂದರೆ ಅಷ್ಟು ದೊಡ್ಡ ಗುಡಿಗಳನ್ನು ಕೂಡ ಮಾಡ್ತಾರಂತೆ ಇಲ್ಲಿ. ಜೊತೆಗೆ ನೃತ್ಯ ವೈವಿಧ್ಯ ಕೂಡ ಇರುತ್ತಂತೆ. ವಿಶೇಷವಾಗಿ ನೃತ್ಯವನ್ನು ಕೂಡ ಇವರು ಮಾಡ್ತಾರೆ. ಜೊತೆಗೆ ಮೆರವಣಿಗೆ ಕೂಡ ಮಾಡ್ತಾರೆ. ಹಬ್ಬ ಅಂದರೆ ಹಬ್ಬ, ತುಂಬಾ ಚೆನ್ನಾಗಿರುವಂಥ ಹಬ್ಬ. ನಮ್ಮ ಯುಗಾದಿ ನಮ್ಗೆ ಹೆಂಗೂ ಸ್ಪೆಷಲ್ ಅಲ್ಲ, ಹಾಗೆ ಮರಾಠಿಗಳಿಗೆ, ಮಹಾರಾಷ್ಟ್ರದವರಿಗೆ, ಗೋವಾ ಮತ್ತು ದಮಾನ್ ಕಡೆಯವರಿಗೆ ಈ ಒಂದು ಗುಡಿ ಪಾಡ್ವಗಳು ಅಷ್ಟೇ ಸ್ಪೆಷಲ್. ಈಗ ನಿಮಗೆ ಈ ಗುಡಿ ಪಾಡ್ವ ವಿಡಿಯೋ ತುಂಬಾ ಇಷ್ಟ ಆಗಿದ್ದರೆ, ನಮ್ಮ ಆಫೀಸಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು ನಾನು ಅದನ್ನು ತೋರಿಸಿದ್ದೀನಿ. ಜೊತೆಗೆ ನಾನು ಹೆಂಗೆ ರೆಡಿ ಆಗಿದ್ದೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. गुड़ी पड़वा का स्पेशलिटी क्या है? मतलब इज न्यू ईयर ऑफ महाराष्ट्रियन का न्यू ईयर। तो इसके लिए न्यू ईयर इसलिए मनाते हैं कि जब ये श्री राम जी रावण को दहन करके निकले वहां से, तो जब उनका जो विमान चल रहा था, तो उनको अप्रिशिएट करने के लिए गुड़ी उभारा था कि हम आपको आपने जो दहन किया, जीते आप, हम उसको सेलिब्रेट कर रहे हैं। गुड़ी पड़वा ನ್ಯೂ ಇಯರ್ ಮಹಾರಾಷ್ಟ್ರ में ನೋಡಿ, ಇದು ಮಹಾರಾಷ್ಟ್ರದ ಕತೆ. ಅಂದರೆ ಹೇಗೆ ಹೊಸ ವರ್ಷ ಮಹಾರಾಷ್ಟ್ರದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನಾನು ರೆಡಿ ಆಗ್ತಾ ಇದ್ದೀನಿ.
ನಮ್ಮ ಆಫೀಸಲ್ಲಿ ಗುಡಿ ಪಾಡ್ವಾ ಅಂದರೆ ನಮ್ಮಲ್ಲಿ ಯುಗಾದಿ ಏನು ಸೆಲೆಬ್ರೇಟ್ ಮಾಡ್ತಾರೆ ಅದನ್ನೇ ಮಾಡ್ತಾ ಇದ್ದಾರೆ. ನೋಡಿ ಈ ರೀತಿಯಾಗಿ ಡೆಕೋರೇಷನ್ ಕೂಡ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿ ತುಂಬ ಸ್ಪೆಷಲ್ ಆಗಿ ಮಾಡಿರುವಂಥದ್ದು, ಜೊತೆ ರಂಗೋಲಿ ಕೂಡ ಇದೆ. ಅದೆಲ್ಲವನ್ನು ಕೂಡ ನಾನು ತೋರಿಸ್ತೀನಿ ನಮ್ಮ ಆಫೀಸಲ್ಲಿ ಎಷ್ಟು ಚೆನ್ನಾಗಿ ಈ ಗುಡಿ ಪಾಡ್ವಾ ಸೆಲೆಬ್ರೇಟ್ ಆಗ್ತಾ ಇದೆ ಅಂತ. ಇದು ಸೆಲ್ಫಿ ಪಾಯಿಂಟ್ ಅಂತ ಮಾಡಿದ್ದಾರೆ. ಚೆನ್ನಾಗಿ ಲುಕ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ. रंगोली मतलब आता है बट अच्छा से नहीं. प्रिपरेशन का वीडियो गुड़ी पाड़वा का. ये क्या रोलो दादा ये गुड़ी पाड़वा पंड ಮಕ್ಕಳಿಗೆ ಯುಗಾದಿ ಅತ್ತೆ ದಾದಾ ವಿಶೇಷ ಮಲ್ಪೇರು ಗೊತ್ತುಂಡ. ನಿಮ್ಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಷನ್ ಏನಾದರೂ ರಾಂಗ್ ಇದ್ದರೆ ಅಥವಾ ಇನ್ಫಾರ್ಮೇಷನ್ ಕೊಟ್ಟಿದ್ದು ಸ್ವಲ್ಪ ನಂಗೆ ಗೊತ್ತಿರೋ ಅಷ್ಟು ನಾನು ಹೇಳಿದೆ, ಇಲ್ಲಿ ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಹೇಳಿದೆ. ಇನ್ಫಾರ್ಮೇಷನ್ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗಿದ್ರೆ ದಯವಿಟ್ಟು ನೀವು ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.